ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಒಂದು ರೆಸಿಪಿಯನ್ನು ಹೇಳ್ಕೊಡ್ತೀನಿ, ಬನ್ನಿ. ಸೋಯಾ ಚಂಕ್ಸನ್ನು ಯೂಸ್ ಮಾಡಿಕೊಂಡು KFC ಸ್ಟೈಲಲ್ಲಿ ವೆಜ್ ನಗೆಟ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಫಸ್ಟ್ಗೆ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ ಕುದಿಸ್ಕೊಬೇಕು. ನಾನಿಲ್ಲಿ 50 ಗ್ರಾಮ್ ಆಗುವಷ್ಟು ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಕುದಿಯುವ ನೀರಿಗೆ ಸೇರಿಸ್ಕೊಬೇಕು. ಒಂದು 5 ಮಿನಿಟ್ಸ್ ಇದೇ ರೀತಿ ತಿರುವು ಹಾಕ್ಕೊಂಡು ಕುದಿಸ್ಕೊಬೇಕು. ನೆಕ್ಸ್ಟು ಸ್ಟವನ್ನು ಆಫ್ ಮಾಡಿ 20 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ನೆಕ್ಸ್ಟ್ ಈ ವೆಜ್ ನಗೆಟ್ಸನ್ನು ಮಾಡೋದಕ್ಕೆ ಆಲೂಗೆಡ್ಡೆಯನ್ನು ಬೇಯಿಸಿಟ್ಕೊಬೇಕು. ಒಂದು 2 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಅದು ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ನೆಕ್ಸ್ಟು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರುವಂತಹ ಸೋಯಾ ಚಂಕ್ಸನ್ನು ಸ್ವೀಸ್ ಮಾಡಿ ಒಂದು ಕಡೆಗೆ ಸಪ್ರೇಟ್ ಮಾಡ್ಕೊಬೇಕು. ನೀರನ್ನೆಲ್ಲ ಸ್ವೀಸ್ ಮಾಡಿ ಚೆನ್ನಾಗಿ ತೊಳೆದು ಒಂದು 2-3 ಬಾರಿ ತೊಳಿಬೇಕು ನೀಟಾಗಿ. ಈ ರೀತಿ ಸ್ವೀಸ್ ಮಾಡಿ ಒಂದು ಕಡೆಗೆ ಎತ್ತಿಟ್ಕೊಬೇಕು. ಈ ರೀತಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಈ ಸೋಯಾ ಚಂಕ್ಸನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನೀರನ್ನು ಸೇರಿಸದೆ ನಾನು ತೋರಿಸಿರುವ ಹಾಗೆ ರುಬ್ಬಿಟ್ಕೋಬೇಕು ಅದನ್ನು. ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ 1/4 ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ಚಾಟ್ ಮಸಾಲನೂ ಸಹ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ 3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೋಬಾರ್ದು. ಅದನ್ನು ಚೆನ್ನಾಗಿ ಕಲಸಿ ಸೈಡಲ್ಲಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಕೋಟಿಂಗ್ಗೋಸ್ಕರ 3 ಸ್ಪೂನಷ್ಟು ಮೈದಾ ಮತ್ತು 2 ಸ್ಪೂನಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮೇಲ್ಗಡೆ ಕೋಟಿಂಗ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅದನ್ನು ಸೈಡಲ್ಲಿ ಎತ್ತಿಟ್ಟು
ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ತವವನ್ನು ಇಟ್ಟು ತವನ ಬಿಸಿ ಮಾಡಿ ಇಲ್ಲಿ ಬ್ರೆಡ್ಡನ್ನು ಡ್ರೈ ರೋಸ್ಟನ್ನು ಮಾಡ್ಕೊತಾ ಇದ್ದೀನಿ. ಬ್ರೆಡ್ಡನ್ನೆಲ್ಲ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಅದು ಸ್ವಲ್ಪ ಆರಿದ ತಕ್ಷಣ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ರೀತಿ ಪೀಸ್ ರೀತಿ ಮಾಡಿ ಬ್ರೆಡ್ ಕ್ರಮ್ಸನ್ನು ಮಾಡ್ಕೊಬೇಕು, ಪೌಡರ್ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿ ಪೌಡರ್ ರೀತಿ ಮಾಡಿಕೊಂಡು ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕೊಬೇಕು. ನಾನಿಲ್ಲಿ ತವಕ್ಕೆ ಹಾಕೋತಾ ಇದ್ದೀನಿ. ಆವಾಗಲೇ ಕಲಸಿಟ್ಕೊಂಡಿರುವಂತಹ ಸೋಯಾ ಚಂಕ್ಸ್ ಮಿಕ್ಸನ್ನು ಈ ರೀತಿ ಉಂಡೆ ರೀತಿ ಮಾಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೊಬೇಕು. ಈ ರೀತಿ ಮಾಡ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ನಾವು ಒಂದು ಉಂಡೆಯನ್ನು ತೆಗೆದುಕೊಂಡು ಈ ಕಾರ್ನ್ಫ್ಲೋರ್ ಕೋಟಿಂಗ್ ಅಲ್ಲಿ ಅದ್ದಿ ನೆಕ್ಸ್ಟ್ ಅದನ್ನು ಬ್ರೆಡ್ ಕ್ರಮ್ಸ್ ಮೇಲ್ಗಡೆ ಹುರುಳಿಸಿ ಅದನ್ನು ಎಣ್ಣೆಗೆ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕರ್ಕೊಬೇಕು. ಎಲ್ಲವನ್ನ ಕರೆದು ಎತ್ತಿಟ್ಕೊಬೇಕು. ಫೈನಲಿ KFC ಸ್ಟೈಲ್ ಸೋಯಾ ಚಂಕ್ಸ್ ವೆಜ್ ನಗೆಟ್ಸ್ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ.